ನಮಸ್ಕಾರ. ಈ ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನು ಹೇಳ್ಕೊಡತ್ತೀನಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಪೇಜ್ಗೆ ಬಾರ್ಡರ್ ಯಾವ ತರ ಅಪ್ಲೈ ಮಾಡೋದು ಮತ್ತೆ ಪೇಜ್ ನಂಬರ್ ಗಳನ್ನ ಸೀರಿಯಲ್ ವೈಸ್ ನಾವು ಯಾವ ತರ ಆಡ್ ಮಾಡಬಹುದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗೆ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರುತ್ತೆ ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಹಾಗೂ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಕಂಪ್ಯೂಟರ್ ಕಲಿತಾ ಇರಿ. ಗೊತ್ತಾಗ್ತಿದ್ಯಾ? ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸ್ತಾ ಇದೆ, ಇಲ್ಲಿಂದ ಮೈಕ್ರೋಸಾಫ್ಟ್ ವರ್ಡ್ ಅನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟ್ ಒಳಗೆ ಹೋಗಿ ಆಲ್ ಪ್ರೋಗ್ರಾಮ್ ಒಳಗೆ ಹೋಗಬೇಕು. ಇಲ್ಲಿ ಕಾಣಿಸ್ತಾ ಇದೆ ಆ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಇದರ ಒಳಗಡೆ ನಾವು ವರ್ಡ್ ಒಳಗಡೆ ಈ ಪೇಜ್ಗೆ ನಾವು ಬಾರ್ಡರ್ ಯಾವ ತರ ಅಪ್ಲೈ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ನಂಬರ್ಸ್ ಯಾವ ತರ ಆಡ್ ಮಾಡಬಹುದು ನೋಡಿ. ನಾನು ಏನ್ ಮಾಡ್ತಾ ಇದ್ದೀನಿ, ಮೊದಲು ಪೇಜ್ ಲೇಔಟ್ ಒಳಗೆ ಹೋಗ್ತಿದ್ದಂಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ನಿಮಗೆ ಪೇಜ್ ಕಾಲಮ್ ಮತ್ತೆ ಪೇಜ್ ಸೈಜ್ ಬರುತ್ತೆ. ಮೊದಲಿಗೆ ಸೈಜ್ ಯಾವ ತರ ಇಟ್ಕೋಬಹುದು, ಇಲ್ಲಿಂದ ನಿಮ್ಗೆ ಯಾವ ಸೈಜ್ ಬೇಕಾಗಿದೆ ಆ ಸೈಜ್ ಅನ್ನ ನೀವು ಇಟ್ಕೋಬಹುದು. A4 ಸೈಜ್ ಬೇಕಾಗಿತ್ತು ಅಂದ್ರೆ A4 ಸೈಜ್ ಅನ್ನ ಇಟ್ಕೊಂಡ್ಬಿಡಿ. ಅದಾಗ್ತಿದ್ದಾನೆ ಪೇಜ್ಗೆ ಬಾರ್ಡರ್ ಬೇಕಾಗಿತ್ತು ಅಂದ್ರೆ ಯಾವ ಪೇಜ್ ಒಳಗೆ ಹೋಗ್ಬೇಕಾ, ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಬಾರ್ಡರ್ ಅನ್ನೋದು ಬರುತ್ತೆ. ಇಲ್ಲಿಂದ ಇವೇನ್ ಕಾಣಿಸ್ತಿದೆಯಲ್ಲ ಸ್ಟೈಲ್ಸ್ಗಳು, ಇವೆಲ್ಲ ನಿಮ್ಗೆ ಪೇಜ್ ಯಾವ ತರ ಸ್ಟೈಲ್ಸ್ ಬೇಕಾಗಿದೆ ಬಾರ್ಡರ್ ಆ ತರ ಈ ಸ್ಲೈಡರ್ ನ ಈ ತರ ಮೇಲ್ಗಡೆ ಕೆಳಗಡೆ ಮಾಡೋದ್ರಿಂದ ಈ ತರ ನಿಮ್ಗೆ ಏನಾಗಿರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ 4 ಕಡೆ ಫ್ರೇಮಿಗೆ ಬರಬೇಕು. ಸಪೋಸ್ ಒಂದ್ ಕಡೆ ಏನಾದ್ರೂ ಗ್ಯಾಪ್ ಇತ್ತು ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇದನ್ನ ನಾನು ಆಫ್ ಮಾಡಿದಾಗ ಇಲ್ಲಿ ಒಂದ್ ಕಡೆ ಗ್ಯಾಪ್ ಆಗ್ಬಿಡುತ್ತೆ. ಈ ಕಡೆನೂ ಗ್ಯಾಪ್ ಆಗ್ಬೇಕಾಗಿತ್ತು ಅಂದ್ರೆ ಈ ಕಡೆ ಆಫ್ ಮಾಡಿಬಿಟ್ಟು ಅಂದ್ರೆ ಏನಾಗ್ಬಿಡ್ತದೆ, ಬರೀ ಇಲ್ಲಿ ಅಪ್ಲೈ ಮಾಡಿ ನೋಡೋಣ. ಎರಡೇ ಕಡೆ ಪೇಜ್ ನಮಗೆ ಬಂದಿರುತ್ತೆ, ಕೆಳಗಡೆ ಮತ್ತೆ ಮೇಲ್ಗಡೆ. ಇಲ್ಲಿ ಈ ಕಡೆ ಸೈಡ್ಗೆ ಬಂದಿಲ್ಲ. ಪೂರ್ತಿಯಾಗಿ ಬರಬೇಕಾಗಿತ್ತು ಅಂದ್ರೆ ಪೇಜ್ ಬಾರ್ಡರ್ ಒಳಗೆ ಹೋಗಿ ಇಲ್ಲಿಂದ ಇವೆಲ್ಲ ಆಕ್ಟಿವ್ ಇರಬೇಕು. ಪ್ರತಿಯೊಂದು ಆಕ್ಟಿವ್ ಇದ್ದಾಗ ಇದನ್ನ ಓಕೆ ಮಾಡಿದಾಗ 4 ಕಡೆ ಬಾರ್ಡರ್ ನಮಗೆ ಅವೈಲೇಬಲ್ ಆಗಿರುತ್ತೆ ಒಂದೇ ಪೇಜ್ಗೆ. ಇದೇ ತರ ಬಾರ್ಡರ್ನು ತಗೋಬಹುದು. ಮತ್ತೆ ಬೇರೆ ಬಾರ್ಡರ್ ತಗೋಬೇಕಾಗಿದೆ ಅಂದ್ರೂ ಕೂಡ ನಾವು ಏನ್ ಮಾಡ್ಬೋದು, ಪೇಜ್ ಬಾರ್ಡರ್ ಅಲ್ಲಿ ಹೋಗ್ಬಿಟ್ಟು ಈ ತರ ಎಲ್ಲಾ ತರದ ನಮ್ಗೆ ಏನಾಗಿರುತ್ತೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಥವಾ ಬಾರ್ಡರ್ಸ್ ಗಳು ಅವೈಲೇಬಲ್ ಆಗಿರುತ್ತೆ. ನೋಡ್ಬೋದು ನೀವು, ನಿಮ್ಗೆ ಯಾವ ತರ ಬಾರ್ಡರ್ ಇಷ್ಟ ಆಗಿದೆಯೋ ಆ ತರ ಬಾರ್ಡರ್ ನ ನೀವು ತಗೊಂಡು ಅಪ್ಲೈ ಮಾಡಬಹುದು. ಬರ್ತಾ ಇದೆಯಾ? ಈ ಬಾರ್ಡರ್ ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕಾಗಿದೆ, ಥಿಕ್ನೆಸ್ ಇನ್ನು ಜಾಸ್ತಿ ಮಾಡಬೇಕಾಗಿದೆ ಅಂದ್ರೆ ಪೇಜ್ ಬಾರ್ಡರ್ ಮೇಲೆ ಹೋಗಿ ಇಲ್ಲಿಂದ ಸೈಜ್ ಇರುತ್ತೆ, ವಿಡ್ತ್ ಅನ್ನೋದಿರುತ್ತೆ, ಇಲ್ಲಿಂದ ಹೋಗ್ಬಿಟ್ಟು ನೀವು ವಿಡ್ತ್ ಅನ್ನ ಜಾಸ್ತಿ ಮಾಡಬಹುದು. ಅಪ್ಲೈ ಮಾಡಿ. ಇವಾಗ ಈ ತರ ವಿಡ್ತ್ ಜಾಸ್ತಿನೂ ಕೂಡ ಆಗುತ್ತೆ, ಕಡಿಮೆನೂ ಕೂಡ ಆಗುತ್ತೆ. ಗೊತ್ತಾಗ್ತಿದ್ಯಾ? ಪೇಜ್ ಬಾರ್ಡರ್ ಅಲ್ಲಿ ठीक इಲ್ಲಿಂದ ನೀವು ನೋಡಬಹುದು ಕಲರ್ ಕೂಡ ಕೊಡಬಹುದು ಬಾರ್ಡರ್ ಗೆ ನಿಮಗೆ ಯಾವುದಾದರೂ ಕಲರ್ ಬೇಕಾಗಿದೆ ಅಂದ್ರೆ ನಿಮಗೆ ಇಷ್ಟವಾದ ಬಾರ್ಡರ್ ಕಲರ್ ಅನ್ನು ಕೂಡ ನೀವು ಏನು ಮಾಡಬಹುದು ಇಲ್ಲಿ ಕಲರ್ಸ್ ಕೂಡ ಅಪ್ಲೈ ಮಾಡಬಹುದು ಸರ್ ನನಗೆ ಈ ತರ ಲೈನ್ಸ್ ಬೇಕಾಗಿಲ್ಲ ಬೇರೆ ಬೇರೆ ಹೂವ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಬೇಕಾಗಿದೆ ಸರ್ ಅಂದ ಅವಾಗ ಏನು ಮಾಡಬಹುದು ಮತ್ತೆ ಪೇಜ್ ಲೇಔಟ್ ಒಳಗೆ ಹೋಗ್ಬಿಟ್ಟು ನೀವು ಏನು ಮಾಡಬಹುದು ಇಲ್ಲಿ ಕಾಣಿಸ್ತಾ ಇರುತ್ತೆ ಕೆಳಗಡೆ ನೀವು ಬರಬಹುದು ಆರ್ಟ್ ಅನ್ನೋದಿರುತ್ತೆ ಈ ಆರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ತರ ಎಲ್ಲ ಹಲವಾರು ಇಮೇಜಸ್ ಗಳು ಇಲ್ಲಿ ಬಾರ್ಡರ್ಸ್ ಗಳು ಅವೈಲೇಬಲ್ ಇರುತ್ತೆ ನಿಮಗೆ ಯಾವ ತರ ಬಾರ್ಡರ್ಸ್ ಬೇಕೋ ಆ ತರ ಬಾರ್ಡರ್ಸ್ ಅನ್ನು ನೀವು ಏನು ಮಾಡಬಹುದು ಇಲ್ಲಿ ಅಪ್ಲೈ ಮಾಡಬಹುದು ನೋಡಿ ಈ ತರ ಎಲ್ಲಾ ತರನು ಬಾರ್ಡರ್ ಹೂವ ಬೇಕಾ ಓಕೆ ಈ ತರ ಹೂವಗಳ ಬಾರ್ಡರ್ ಕೂಡ ನಮಗೆ ಇಲ್ಲಿ ಬಂದ್ಬಿಡುತ್ತೆ ಈಜಿ ಆಗಿದೆ ಏನು ತುಂಬಾ ಹಾರ್ಡ್ ಇದೆ ತುಂಬಾ ಈಜಿ ಆಗಿದೆ ಇದರಲ್ಲಿ ಅದರದ ವಿಡ್ತ್ ಕೂಡ ನೀವು ಜಾಸ್ತಿ ಮಾಡ್ಕೋಬಹುದು ಅಂದ್ರೆ ಸೈಜ್ ಕೂಡ ಜಾಸ್ತಿ ಮಾಡಬಹುದು ಓಕೆ ಮಾಡೋಣ ನೋಡಿ ಇವಾಗ ಈ ತರ ಹೂವಿನ ಸೈಜ್ ಕೂಡ ಜಾಸ್ತಿ ಆಗಿದೆ ಸಪೋಸ್ ಪೇಜ್ ನಂಬರ್ ಈ ನೆಕ್ಸ್ಟ್ ಪೇಜ್ ತಗೋಬೇಕಾಗಿದೆ ಸರ್ ಒಂದೇ ಪೇಜ್ ಇದೆ ಅಂದ್ರೆ ಏನು ಮಾಡಬಹುದು ನೀವು ನೆಕ್ಸ್ಟ್ ಪೇಜ್ ತಗೊಳ್ಳಿಕ್ಕೆ ಇಲ್ಲಿಂದ ಬ್ರೇಕ್ ಪೇಜ್ ಅಂತ ಹೇಳ್ಬಿಡಿ ಪೇಜ್ ಇನ್ನೊಂದು ಪೇಜ್ ನಮಗೆ ಇಲ್ಲಿ ಬಂದ್ಬಿಡುತ್ತೆ ಇವಾಗ ಇನ್ನೊಂದು ಪೇಜ್ ಬೇಕಾ ಇಲ್ಲೊಂದು ಪೇಜ್ ಬ್ರೇಕ್ ಪೇಜ್ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಪೇಜಸ್ ಅಂತ ತಗೊಂಡ್ಬಿಟ್ರೆ 3 ಪೇಜ್ ನಮಗೆ ಬರುತ್ತೆ ಇಲ್ಲಿಂದ ಇವೆಲ್ಲ ಬಾರ್ಡರ್ಸ್ ತೆಗಿಯೋಣ ಬೇರೆ ತರ ಬಾರ್ಡರ್ ನಾವು ಅಪ್ಲೈ ಮಾಡ್ಕೊಳ್ಳೋಣ ಇಲ್ಲಿ ಅವಾಗ ಏನು ಮಾಡಬಹುದು ಪೇಜ್ ಬಾರ್ಡರ್ ಅಲ್ಲಿ ಹೋಗಿ ಈ ತರ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಬಾರ್ಡರ್ ಅಪ್ಲೈ ಮಾಡ್ಕೊಳ್ಳೋಣ ಓಕೆ ಬಂದಿದೆಯಾ ಇವಾಗ ಏನು ಮಾಡಬೇಕು ಈ ಪೇಜ್ಗೆ ಸೀರಿಯಲ್ ನಂಬರ್ ಕೊಡಬೇಕಾಗಿದೆ ಅಂದ್ರೆ ನಾವು ಏನು ಮಾಡಬಹುದು ಸೀರಿಯಲ್ ನಂಬರ್ ಎಲ್ಲಿ ಬರುತ್ತೆ ಇಲ್ಲಿ ನೋಡಬಹುದು ಲೈನ್ಸ್ ಅಂಡ್ ನಂಬರ್ಸ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಬರ್ತಿದಾನೆ ಇಲ್ಲಿ ಕಂಟಿನ್ಯೂ ನಂಬರ್ಸ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಏನಾಗಿರುತ್ತೆ ಇಲ್ಲಿ ನೋಡಬಹುದು 3 ನಂಬರ್ಸ್ ಇದೆ ಇಲ್ಲಿ ಮೇಲ್ಗಡೆ ನೋಡಬಹುದು 2 ನಂಬರ್ ಇದೆ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇರುತ್ತೆ ಮೇಲ್ಗಡೆ 1 ನಂಬರ್ ಬಟ್ ಇದು ಪೇಜ್ಗೆ ನಂಬರ್ ಬರಬೇಕು ಅವಾಗ ನಾವು ಏನು ಮಾಡಬಹುದು ಇಲ್ಲಿಂದ ನೋಡೋಣ ಇದರ ಒಳಗಡೆ ಪೇಜ್ ನಂಬರ್ ರಿಸರ್ಟ್ ಲೈನ್ ಅಂತ ಬರುತ್ತೆ ಇದರಲ್ಲಿ ಬರಲಿಲ್ಲ ಅಂದ್ರೆ ನಾವು ಏನು ಮಾಡಬಹುದು ಯಾವ ರೆಫರೆನ್ಸ್ ಒಳಗೆ ನೋಡೋಣ ಪೇಜ್ ನಂಬರ್ ಕೊಡ್ತಾನ ಮೇಲಿಂಗ್ ಒಳಗೆ ಇನ್ಸರ್ಟ್ ಒಳಗೆ ನೋಡಬಹುದು ಇನ್ಸರ್ಟ್ ಒಳಗೆ ಹೋಗ್ತಿದ್ದಾನೆ ಇಲ್ಲಿಂದ ನೋಡೋಣ ಪೇಜ್ ನಂಬರ್ ಅಂತ ಬರುತ್ತೆ ಇಲ್ಲಿ ನೋಡಬಹುದು ನೀವು ಪೇಜ್ ನಂಬರ್ ಇದು ಬೇರೆ ಇದು ಸೀರಿಯಲ್ ನಂಬರ್ 1 2 ಅಂತ ಬರೋದು ಬೇರೆ ಇಲ್ಲಿ ಪೇಜ್ ನಂಬರ್ ಅಂದಾಗ ನೀವು ಪೇಜ್ ಟಾಪ್ ಬಾಟಮ್ ಮತ್ತೆ ಕೆಳಗಡೆ ಇಲ್ಲಿ ನೋಡಬಹುದು ಈ ತರ ಬಂದಿರುತ್ತೆ ಮೇಲ್ಗಡೆ ಕೊಡಬೇಕಾ ಅಥವಾ ಪೇಜಸ್ ಅಂತ ಬಂದಾಗ ಇಲ್ಲಿ ಪೇಜ್ ನಂಬರ್ 1 ಮತ್ತೆ ಪೇಜ್ ನಂಬರ್ 2 ಕೂಡ ಬಂದಿರುತ್ತೆ ಕೆಳಗಡೆ ಮೇಲ್ಗಡೆ ಹೋಗೋಣ ಕಾಣಿಸ್ತಾ ಇದೆಯಾ ಪೇಜ್ ನಂಬರ್ 1 ಪೇಜ್ ನಂಬರ್ 2 ಬಂದಿದೆ ಇಲ್ಲಿ ಮತ್ತೆ ಪೇಜ್ ನಂಬರ್ 3 ಕೂಡ ಬಂದಿದೆ ಈ ತರನು ಕೂಡ ತಗೋಬಹುದು ನೆಕ್ಸ್ಟ್ ಇನ್ನು ನಮಗೆ ಬೇರೆ ತರ ಬೇಕಾಗಿದೆ ಸರ್ ಆ ತರ ಬೇಕಾಗಿಲ್ಲ ಅಂದ್ರೂ ಕೂಡ ನಾವೇನ್ ಮಾಡಬಹುದು ಇಲ್ಲಿ ರೆಫರೆನ್ಸ್ ಒಳಗೆ ಹೋಗ್ಬಿಟ್ಟಿಲ್ಲ ಪೇಜ್ ಲೇಔಟ್ ಒಳಗೆ ಹೋಗಿ
ಇನ್ಸರ್ಟ್ ಒಳಗೆ ನೋಡೋಣ. ಇನ್ಸರ್ಟ್ ಅಲ್ಲಿ ಬರುತ್ತೆ. ಅದನ್ನೇ ಪೇಜ್ ನಂಬರ್ ಒಳಗೆ ಮತ್ತೆ ಟಾಪ್ ಬಾಟಮ್ ಕೆಳಗಡೆ ಬೇಕಾಗಿದೆ ಸರ್ ಅಂದ್ರೂ ಕೂಡ ನೀವು ಕೆಳಗಡೆ ಪೇಜ್ ನಂಬರ್ನ ಅಪ್ಲೈ ಮಾಡ್ಬೋದು. ನೋಡಿ ಪೇಜ್ ನಂಬರ್ 3 ಅಂತ ಬಂದಿದೆಯಾ, ಕಾಣಿಸ್ತಾ ಇದೆಯಾ? ಇನ್ನೂ ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ. ಪೇಜ್ ನಂಬರ್ 3 ಕಾಣಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ಪೇಜ್ ನಂಬರ್ 2 ಕಾಣಿಸ್ತಾ ಇದೆ. ಪೇಜ್ ನಂಬರ್ 2 ಮತ್ತೆ ಪೇಜ್ ನಂಬರ್ 2 ಕಾಣಿಸ್ತಾ ಇದೆ. ಇದು 1 ಈ ತರ ಮೇಲ್ಗಡೆನೂ ಬಂದಿದೆ ಮತ್ತೆ ಕೆಳಗಡೆನೂ ಕೂಡ ಈ ತರ ಬಂದಿರುತ್ತೆ. ಇದನ್ನು ಕ್ಯಾನ್ಸಲ್ ಅಂದ್ರೆ ಇಲ್ಲಿಂದ ತೆಗೆದು ಬಿಡೋದಪ್ಪ, ಪೇಜ್ ನಂಬರ್ ಅಲ್ಲೇ ಇರುತ್ತೆ. ಸಪೋಸ್ ಈ ಲೈನ್ ನನಗೆ ಬೇಕಾಗಿಲ್ಲ ಅಂದ್ರೆ ಏನ್ ಮಾಡ್ಬೋದು, ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಲೈನ್ಸ್ ಇದೆಯಲ್ಲ ಇದನ್ನ ನನ್ ಅಂತ ಹೇಳ್ಬಿಡಿ, ವಾಪಸ್ ಲೈನ್ ಹೋಗಿ ಬಿಡುತ್ತೆ. ಬರೀ ನಿಮ್ಗೆ ಪೇಜ್ ನಂಬರ್ ಬಾಟಮ್ ಒಳಗೆ ಕಾಣಿಸ್ತಾ, ಮೇಲ್ಗಡೆನೂ ಕಾಣಿಸ್ತಾ ಇದೆ, ಕೆಳಗಡೆನೂ ಕಾಣಿಸ್ತಾ ಇದೆ. ಮೇಲ್ಗಡೆ ಇದೆ, ಇಲ್ಲಿ ಕೆಳಗಡೆ ಬರಬೇಕು ನಂಬರ್ಸ್, ನನಗೆ ಕೆಳಗೆ ಅಷ್ಟೇ ಬರಬೇಕಾಗಿತ್ತು ಅಂದ್ರೆ ಮತ್ತೆ ನೀವು ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿ ಪೇಜ್ ಬಾಟಮ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಮೇಲ್ಗಡೆದು ತೆಗೆದು ಬಿಡ್ಬೋದು. ಮತ್ತೆ ಸಪೋಸ್ ಬಾಟಮ್ ಪೇಜ್ ಅಷ್ಟೇ ತಗೋಬೇಕಾಗಿತ್ತು ಅಂದ್ರೂ ಕೂಡ ನೀವು ಏನು ಮಾಡ್ಬೋದು, ಸೆಂಟ್ರಲ್ಲಿ ತಗೋಬಹುದು. ಪೇಜ್ ನಂಬರ್ 1 2 ಬಂದಿದೆ, ಮತ್ತೆ ಪೇಜ್ ನಂಬರ್ 1 2 ಈ ತರ ನಾವು ಪೇಜ್ಗೆ ನಂಬರ್ಸ್ ಕೂಡ ಆಡ್ ಮಾಡ್ಕೋಬಹುದು. ತುಂಬಾ ಈಸಿ ಆಗಿರ್ತಕ್ಕಂಥ ಮೆಥಡ್ ಇದೆ. ಪೇಜ್ ನಂಬರ್ ನೀವೆಲ್ಲಿ ಇನ್ಸರ್ಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಪೇಜ್ ನಂಬರ್ಸ್ ಅನ್ನ ಬಾಟಮ್ ಟಾಪ್ ಈ ತರ ಪೇಜ್ ಮಾರ್ಜಿನ್ಸ್ ಅಂತ ಬರುತ್ತೆ. ಇವು ಪ್ರತಿಯೊಂದು ಪೊಸಿಷನ್ ಇಲ್ಲೇ ಇರ್ತಕ್ಕಂಥ ಒಂದು ಏನಿದೆಯಲ್ಲ ಈ ಆಪ್ಷನ್ಸ್ ಗಳನ್ನ ಒಂದ್ಸಾರಿ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮ್ಗೂ ಕೂಡ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ತಿಳಿತಾ ಇದೆಯಾ ನಾ ಹೇಳೋದು? ಗೊತ್ತಾಗಿದೆಯಲ್ಲ? ಪೇಜ್ ಮತ್ತೆ ಬಾರ್ಡರ್ ಯಾವ ತರ ಹಾಕೋಬೇಕು ಮತ್ತೆ ಪೇಜ್ಗೆ ನಂಬರ್ಸ್ ಯಾವ ತರ ನಾವು ಆಡ್ ಮಾಡ್ಕೋಬಹುದು ಸೀರಿಯಲ್ ವೈಸ್ ಅನ್ನೋದು ಇದರಲ್ಲಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಇದೇ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ನಾನ್ ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕನ್ ಗಂಟೆ ಬರುತ್ತೆ, ಅದಕ್ಕೂ ಕ್ಲಿಕ್ ಮಾಡಿಬಿಟ್ರೆ ನಾನ್ ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ನ ಕಲಿಬಹುದು. ಗೊತ್ತಾಗಿದೆಯಲ್ಲ? ಇನ್ಸರ್ಟ್ ಹೋಗಿ ಇಲ್ಲಿಂದ ಎಲ್ಲಿ ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಬಾರ್ಡರ್ ಅಲ್ಲಿ ಈ ತರ ಎಲ್ಲ ಹಲವಾರು ಸೇಡಿಂಗ್ ಒಳಗೆ ಬರುತ್ತೆ ಈ ತರ, ಮತ್ತೆ ಪೇಜ್ ಬಾರ್ಡರ್ಸ್ ಒಳಗೆ ಈ ತರ ಬಾಕ್ಸ್ ಹಲವಾರು ಇರುತ್ತೆ. ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ ತರ ಬೇಕು ಆ ತರ ಪೇಜಸ್ ಅನ್ನ ನೀವು ಅಪ್ಲೈ ಮಾಡ್ಬೋದು. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಈ ತರ ಮಾಡಿ ಅಪ್ಲೈ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ನ ಕಲಿತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವೀಕ್ಷಕರೇ.